ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿವಸ ವಿಶೇಷವಾಗಿ ಪುತ್ರದ ಏಕಾದಶಿ ಯಾವಾಗಿರ್ತದ, ಹೇಗೆ ಪೂಜೆ ಮಾಡಬೇಕು, ಅದರ ಮಹತ್ವವೇನು, ಉಪವಾಸ ಹೆಂಗೆ ಮಾಡಬೇಕು, ಅದೇ ರೀತಿ ಶುಭ ಮುಹೂರ್ತಗಳು, ಪೂಜೆ ವಿಧಾನ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ವಿಶೇಷವಾಗಿ ಪುತ್ರದ ಏಕಾದಶಿ ಕಥೆ ಇರ್ತದ, ಆ ಕಥೆಗಳನ್ನು ಕೂಡ ಹೇಳ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ರಿ. ಈ ಪುತ್ರದ ಏಕಾದಶಿಯನ್ನು ನಾವು ಭಾನುವಾರ ದಿವಸ 21ನೇ ತಾರೀಕು ಏಕಾದಶಿ ತಿಥಿ ರೋಹಿಣಿ ನಕ್ಷತ್ರ ಶುಕ್ಲ ಪಕ್ಷದಲ್ಲಿ ವನಿಜ ಕರ್ಣದಲ್ಲಿ ನಾವು ಈ ಏಕಾದಶಿ ತಿಥಿಯನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಧರ್ಮದಲ್ಲಿ ಮಹತ್ತರವಾದ ಅಂದರೆ ಏಕಾದಶಿಯನ್ನು ತುಂಬ ಮಹತ್ವವನ್ನು ಹೊಂದಿರ್ತದೆ. ಇದು ವಿಷ್ಣುವಿಗೆ ಸಮರ್ಪಿತವಾಗಿರುವಂತಹ ಇದು ಒಂದು ಆಚರಣೆ ಆಗಿರ್ತದೆ. ಇದು ಸಂತತಿ ಮತ್ತು ಸಂತೋಷದ ಆಶೀರ್ವಾದವನ್ನು ನೀಡ್ತದೆ ಅನ್ನುವಂಥ ನಂಬಿಕೆ ಕೂಡ ಆಗಿದೆ. ಮಗುವಿನ ದೈವಿಕ ವರವನ್ನು ಕೋರಿ ಉಪವಾಸವನ್ನು ಆಚರಣೆ ಮಾಡ್ತಾರೆ ಇದನ್ನು, ಮತ್ತು ಪ್ರಾರ್ಥನೆಯಲ್ಲಿ ತೊಡಗಿರ್ತಾರೆ. ಪುತ್ರದ ಎಂಬ ಪದವು ಮಗನನ್ನು ಕೊಡುವವನು ಎಂದು ಇದರ ಅರ್ಥ ಬರ್ತದೆ. ಇದು ಪಿತೃತ್ವಕ್ಕಾಗಿ ಹಾತೊರೆಯೋರಿಗೆ ದಿನದಿಂದ ದಿನಕ್ಕೆ ಅಂದರೆ ಪವಿತ್ರತೆಯನ್ನು ಒತ್ತಿ ಹೇಳುತ್ತದೆ. ಏಕಾದಶಿಯು ಚಂದ್ರನ 15 ದಿನದ ಕೊನೆಯ ದಿನದಂದು ಇದು ಬರ್ತದೆ ಮತ್ತು ಇದನ್ನು ಉತ್ಸಾಹ ಮತ್ತು ಧರ್ಮನಿಷ್ಠೆಯಿಂದ ಆಚರಣೆಯನ್ನು ಮಾಡ್ತೀವಿ. ಧಾರ್ಮಿಕ ವಿಧಿವಿಧಗಳಲ್ಲಿ ನಾವು ಇದನ್ನು ಆಚರಣೆ ಮಾಡ್ತೀವಿ. ದೇವಾಲಯಗಳಿಗೆ ಭೇಟಿ ನೀಡ್ತಾ ಮತ್ತು ದಾನ ಕಾರ್ಯಗಳಲ್ಲಿ ತೊಡಗ್ತೀವಿ ಮತ್ತು ಕುಟುಂಬದ ಆಕಾಂಕ್ಷೆಗಳು ನೆರವೇರಿಸಲಿ ಅಂತ ಹೇಳಿ ನಾವು ಭರವಸೆಯನ್ನು ವ್ಯಕ್ತಪಡಿಸ್ತಾ ಆ ಪರಮಾತ್ಮನ ಪೂಜೆಯನ್ನು ಮಾಡ್ತೀವಿ. ಪುತ್ರದ ಏಕಾದಶಿಯ ದಿನಾಂಕವನ್ನು ತಿಳಿಸಿದ್ದೀನಿ, ಇನ್ನೊಂದು ಸರ್ತಿ ಹೇಳ್ತೀನಿ ಕೇಳ್ರಿ. ಪುತ್ರದ ಏಕಾದಶಿ ದಿನಾಂಕ ಶುಕ್ಲ ಪಕ್ಷದ ಏಕಾದಶಿ ಜನವರಿ 20ನೇ ತಾರೀಕು 7:27 ಪ್ರಾರಂಭವಾಗಿ ಏಕಾದಶಿ ತಿಥಿ ಜನವರಿ 21ನೇ ತಾರೀಕು 7:27 ಅಂದರೆ ಸಾಯಂಕಾಲದವರೆಗೆ ಇರ್ತದೆ. ಇದನ್ನು ನಾವು ರವಿವಾರ ದಿವಸ ಆಚರಣೆಯನ್ನು ಮಾಡಬೇಕು. ಪುತ್ರದ ಏಕಾದಶಿಯ ಮಹತ್ವವೇನು ಅಂದರೆ, ಈ ಪುತ್ರದ ಏಕಾದಶಿಯು ಸಂತತಿಯ ಬಯಕೆಯನ್ನು ಪೂರೈಸುವಲ್ಲಿ ಅದರದ್ದೇ ಆದ ಮಹತ್ವವಾಗಿ ಹೆಸರುವಾಸಿಯಾಗಿರುವಂತಹ ಈ ಪುತ್ರದ ಏಕಾದಶಿ ಅಂತಲೇ ಹೇಳ್ಬೋದು. ನಾವು ಈ ದಿನವನ್ನು ಆಳವಾದ ಆಧ್ಯಾತ್ಮಿಕ ಮತ್ತು ಉತ್ಸಾಹದಿಂದ ಆಚರಣೆಯನ್ನು ಮಾಡ್ತೀವಿ. ಬ್ರಹ್ಮಾಂಡದ ರಕ್ಷಕನಾದ ವಿಷ್ಣುವಿನ ಆಶೀರ್ವಾದವನ್ನು ಪಡಿತೀವಿ. ಅದೇ ರೀತಿ ಪುತ್ರದ ಎಂಬ ಪದವು ಪುತ್ರರನ್ನು ಕೊಡುವವನು ಎಂದು ಇಲ್ಲಿ ಅರ್ಥ ಬರ್ತದೆ. ಈ ಏಕಾದಶಿಯ ಆಚರಣೆಯು ಮಕ್ಕಳ ಪಾಲಿಸಬೇಕಾದ ಆಸೆ. ಅಕಸ್ಮಾತ್ ನಿಮಗೆ ಮಕ್ಕಳು ಬೇಕಾದರೂ ಅಂದರೆ ಈ ಏನು ವ್ರತಾಚರಣೆ ಮಾಡಿದರೆ ನಮಗೆ ಆ ಪರಮಾತ್ಮ ಮಕ್ಕಳನ್ನು ಕರುಣಿಸ್ತಾನೆ ಪೂರೈಸುತ್ತಾನೆ ಎಂಬ ನಂಬಿಕೆ ಒತ್ತಿ ಹೇಳುವಂತಹ ಆಚರಣೆ ಈ ಪುತ್ರದ ಏಕಾದಶಿ ಅಂತಲೇ ಹೇಳ್ತೀನಿ. ಈ ಮಂಗಳಕರ ದಿನದಂದು ತಮ್ಮ ಅಂದರೆ ಮಕ್ಕಳು ಬೇಕಾದರೂ ಕಠಿಣ ಉಪವಾಸದಲ್ಲಿ ತೊಡಗಿರ್ತಾರೆ ಮತ್ತು ದೈವಿಕ ಅನುಗ್ರಹವನ್ನು ಪಡಿಬೇಕು ಅಂದರೆ ಪೂಜೆಗಳನ್ನು ಆಚರಣೆಗಳನ್ನು ಮಾಡ್ತಾರೆ. ಅವರು ವಿಷ್ಣು ದೇವಾಲಯಗಳಿಗೆ ಭೇಟಿ ನೀಡಿ ಮತ್ತು ಪ್ರಾರ್ಥನೆಗಳಲ್ಲಿ ಭಾಗವಹಿಸ್ತಾರೆ. ದೇವತೆಗಳಿಗೆ ಸಮರ್ಪಿತವಾದ ಸ್ತೋತ್ರಗಳು ಮತ್ತು ಗ್ರಂಥಗಳನ್ನು ಪಠಿಸ್ತಾರೆ. ಉಪವಾಸದ ಕ್ರಿಯೆಯನ್ನು ಸ್ವಯಂ ಶಿಸ್ತಿನಿಂದ ಒಂದು ರೂಪವೆಂದು ಪರಿಗಣಿಸಲಾಗ್ತದೆ. ಇದು ಮನಸ್ಸು ಮತ್ತು ದೇಹದ ಶುದ್ಧೀಕರಣವನ್ನು ಸಂಕೇತಿಸ್ತದ ಅಂತಲೇ ಹೇಳ್ಬೋದು. ಪುತ್ರದ ಏಕಾದಶಿಗೆ ಸಂಬಂಧಿಸಿದಂತಹ ಕಥೆ ಒಂದು ಅದನ್ನು ಹೇಳ್ತೀನಿ ನೋಡ್ರಿ. ಋಷಿ ವಶಿಷ್ಠ ಮತ್ತು ಅವರ ಪತ್ನಿ ಅರುಂಧತಿ ಅವರ ಕಥೆಯಾಗಿರ್ತದೆ ಇದು. ಅವರು ಈ ವ್ರತವನ್ನು ಉಪವಾಸವನ್ನು ಆಚರಿಸಿ ಯೋಗ್ಯ ಉತ್ತರಾಧಿಕಾರಿಯನ್ನು ಹೊಂದುತ್ತಾರೆ. ಅವರು ಭಕ್ತಿಯಿಂದ ಪ್ರೇರಿತರಾದ ಅನೇಕ ಅನುಯಾಯಿಗಳು ಈ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಪುತ್ರದ ಏಕಾದಶಿಯ ಆಚರಣೆಯು ಅಡೆತಡೆಗಳನ್ನು ನಿವಾರಿಸುತ್ತದೆ ಮತ್ತು ಪಿತೃತ್ವದ ವರವನ್ನು ನೀಡುತ್ತದೆ ಅಂತ ಹೇಳಿ ನಂಬಲಾಗ್ತದೆ. ಈ ಪುತ್ರದ ಏಕಾದಶಿ ವ್ಯಕ್ತಿಯ ಆಕಾಂಕ್ಷೆಗಳ ಬಗ್ಗೆ ಅಷ್ಟೇ ಅಲ್ಲದೆ ಕುಟುಂಬ ಮತ್ತು ವಂಶಾವಳಿ ವಿಶಾಲವಾದ ವಿಷಯವನ್ನು ಪ್ರತಿಬಿಂಬಿಸ್ತದೆ ಅಂತಲೇ ಹೇಳ್ಬೋದು. ಕುಟುಂಬಗಳು ಆಚರಣೆಗಳು ವೀಕ್ಷಿಸಲು ಬಂಧಗಳನ್ನು ಬಲಪಡಿಸಲು ಮತ್ತು ಅವರ ಪ್ರೀತಿ ಪಾತ್ರರ ಯೋಗಕ್ಷೇಮಕ್ಕಾಗಿ ದೈವಿಕ ಆಶೀರ್ವಾದವನ್ನು ಕೋರಲು ಒಟ್ಟಿಗೆ ಸೇರುವುದರಿಂದ ಇದು ಸಾಂಪ್ರದಾಯಿಕ ಸಾಮುದಾಯಿಕ ಪ್ರಜ್ಞೆಯನ್ನು ಬೆಳೆಸ್ತದೆ. ಆದ್ದರಿಂದ ಪುತ್ರದ ಏಕಾದಶಿ ಮಕ್ಕಳ ಉಡುಗೊರೆಗಳನ್ನು ಮತ್ತು ಅವರ ಕುಟುಂಬದ ವಂಶದ ನಿರಂತರತೆಯನ್ನು ಬಯಸುವವರು ಈ ಹೃದಯದಲ್ಲಿ ವಿಶೇಷವಾದ ಸ್ನಾನವನ್ನು ಹೊಂದಿದೆ ಈ ಪುತ್ರದ ಏಕಾದಶಿ ಅಂತಲೇ ಹೇಳ್ಬೋದು. ಪೌಷ್ಯಪುತ್ರದ ಏಕಾದಶಿ ಪೂಜೆಯ ವಿಧಿಯನ್ನು ಇಲ್ಲಿ ಹೇಳ್ತಾ ಇದ್ದೀನಿ ನೋಡ್ರಿ.
ಈ ಪುತ್ರದ ಏಕಾದಶಿ ಪೂಜಾ ವಿಧಿಯು ಮಕ್ಕಳ ವರದಾನಕ್ಕಾಗಿ ಭಗವಾನ್ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಮಂಗಳಕರ ದಿನವೆಂದು ಆಚರಿಸಲಾಗುವ ಆಚರಣೆ ಮತ್ತು ಪದ್ಧತಿಗಳ ಅಂದರೆ ಒಂದು ಗುಂಪಾಗಿದೆ ಅಂತಲೇ ಹೇಳ್ಬೋದು. ಭಕ್ತಾದಿಗಳು ಪೂಜೆಯನ್ನು ಮಾಡಲು ನಿರ್ದಿಷ್ಟವಾದ ವಿಧವನ್ನು ಅನುಸರಿಸಬೇಕಾಗ್ತದೆ. ಅದು ಏನು ತಯಾರಿ ಮಾಡ್ಕೋಬೇಕು ಪ್ರತಿಯೊಂದನ್ನು ಇಲ್ಲಿ ಹೇಳ್ತೀನಿ ನೋಡ್ರಿ. ಮೊದಲೇದಾಗಿ ಮನೆಯನ್ನು ಸ್ವಚ್ಛಗೊಳಿಸುವ ಮತ್ತು ಶುದ್ಧೀಕರಿಸುವ ಮೂಲಕ ಪ್ರಾರಂಭವನ್ನು ಮಾಡಬೇಕು. ಮೂಲೆಯಲ್ಲಿರುವಂತಹ ಕಸವನ್ನಾಗಲಿ, ಜೀಡು, ಏನಾದರೂ ಮನೆಯಲ್ಲಿ ಧೂಳು ಕಟ್ಕೊಂಡಿದ್ರೆ ಎಲ್ಲವನ್ನ ಮೊದಲನೇ ದಿವಸ ಅಂದರೆ ನಿಮಗೆ ನಾಳೆ ಆದರೆ ನಾಳೆ ಶುಕ್ರವಾರ ಮಾಡಿರಿ ಅಥವಾ ಶನಿವಾರ ಮಾಡಿದರೂ ಕೂಡ ನಡೀತದೆ. ಶುಕ್ರವಾರ ಮನೆಯನ್ನು ಅಷ್ಟೇ ಕ್ಲೀನ್ ಮಾಡಬಾರ್ದು, ಮನೆ ಧೂಳೆಲ್ಲ ಈ ಥರ. ಅದೇ ರೀತಿ ಅದಕ್ಕಾಗಿ ನಾನು ಒಂದು ದಿವಸ ಮೊದಲೇ ವಿಡಿಯೋವನ್ನು ಮಾಡಿ ಹಾಕಿದ್ದೀನಿ. ಶನಿವಾರ ದಿವಸ ಮನೆಯೆಲ್ಲ ಪೂರ್ತಿ ಸ್ವಚ್ಛವನ್ನು ಮಾಡಿಕೊಂಡು ಮುಂಜಾನೆ ಆಚರಣೆಗಳು ಏನು ಮಾಡಬೇಕು ಅಂದರೆ ರವಿವಾರ ದಿವಸ ಮಾಡುವಂತಹ ಆಚರಣೆಗಳು ಬೇಗವೆದ್ದು ಪವಿತ್ರ ಸ್ನಾನವನ್ನು ಮಾಡಿಕೊಂಡು ಶುದ್ಧ ಸಾಂಪ್ರದಾಯಿಕ ಬಟ್ಟೆಯನ್ನು ಧರಿಸ್ಕೊರಿ. ಆ ದಿವಸ ರವಿವಾರ ಆಗೋದ್ರಿಂದ ವಿಶೇಷವಾಗಿ ಸ್ನಾನದ ನಂತರ ಸೂರ್ಯದೇವನಿಗೆ ಒಂದು ಅರ್ಘ್ಯವನ್ನು ಕೊಟ್ಟು ಆಮೇಲೆ ನೀವು ಪೂಜೆಯನ್ನು ಪ್ರಾರಂಭ ಮಾಡ್ಕೊರಿ. ಪ್ರತಿಯೊಂದನ್ನು ಇಲ್ಲಿ ಬೇಗ ಎದ್ದು ಅಂದರೆ ಪೀಠದ ಮೇಲೆ ವಿಷ್ಣುವಿನ ಚಿತ್ರ ಅಥವಾ ವಿಗ್ರಹವನ್ನು ಇರಿಸಿ ಹೂಗಳು, ಧೂಪದ್ರವ್ಯ ಮತ್ತು ಸಾಂಪ್ರದಾಯಿಕ ದೀಪಗಳಿಂದ ಈ ಪೀಠವನ್ನು ಅಲಂಕರಿಸಿ ಭಗವಾನ್ ವಿಷ್ಣುವಿನ ಆರಾಧನೆಯನ್ನು ಅಂದರೆ ಆಹ್ವಾನವನ್ನು ಮಾಡ್ಕೋಬೇಕು. ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ಮಂತ್ರಗಳನ್ನು ಪಠಿಸುವುದರ ಮೂಲಕ ಪೂಜೆಯನ್ನು ಪ್ರಾರಂಭ ಮಾಡಿರಿ. ಇಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ಇಡೀ ಸ್ತೋತ್ರಗಳಲ್ಲೇ ಮಹಾಸ್ತೋತ್ರ ಅಂದರೆ ವಿಷ್ಣು ಸಹಸ್ರನಾಮ ಅಂದರೆ ಸ್ತೋತ್ರಗಳ ರಾಜ ಅಂತಲೇ ಇದು ಪ್ರಸಿದ್ಧವಾಗಿರೋದ್ರಿಂದ ವಿಷ್ಣು ಸಹಸ್ರನಾಮದೊಂದಿಗೆ ನೀವು ಪೂಜೆಯನ್ನು ಪ್ರಾರಂಭ ಮಾಡಿರಿ. ನಿಮಗೆ ವಿಷ್ಣು ಸಹಸ್ರನಾಮ ಬರಲಿಲ್ಲ, ಪಠನ ಮಾಡಲಿಕ್ಕೂ ಸ್ವಲ್ಪ ಕಷ್ಟ ಅನ್ನಿಸ್ತದೆ ಅಂದರೆ ನೀವು ಇದನ್ನು ಆಡಿಯೋ ಮೂಲಕ ಕೇಳ್ಕೊಂಡು ಪೂಜೆಯನ್ನು ಮಾಡಿದ್ರೂ ಕೂಡ ನಡೀತದೆ. ಪೂಜೆಯನ್ನು ಈ ಮಂತ್ರಗಳ ಮೂಲಕ ಪ್ರಾರಂಭ ಮಾಡಿ ದೇವತೆಗಳಿಗೆ ನೀರು, ಹೂವು ಮತ್ತು ಹಣ್ಣುಗಳನ್ನು ಅರ್ಪಿಸಿ ಯಥೇಚ್ಛವಾಗಿ ನೀವು ಪ್ರತಿನಿತ್ಯ ದೇವರ ಪೂಜೆ ಹೆಂಗೆ ಮಾಡ್ತೀರೋ ಅದೇ ರೀತಿ ಪೂಜೆಗಳನ್ನು ಮಾಡ್ತಾ ಬನ್ನಿ. ವಿಶೇಷವಾಗಿ ವಿಷ್ಣುವಿನ ಒಂದು ಫೋಟೋ ಅಂದರೆ ಇಟ್ಟು ಹೂವಿನ ಅಲಂಕಾರ ಈ ಥರ ಎಲ್ಲವನ್ನು ವಿಶೇಷ ಪೂಜೆ ಅಂದರೆ ನಿಮಗೆ ಅರ್ಥ ಆಗ್ತದೆ ಅಂತ ತಿಳ್ಕೊತೀನಿ. ಇನ್ನು ಉಪವಾಸದ ಬಗ್ಗೆ ಹೇಳಬೇಕು ಅಂದರೆ ಸೂರ್ಯೋದಯದಿಂದ ಮರುದಿನದ ಸೂರ್ಯೋದಯದವರೆಗೆ ಕಟ್ಟುನಿಟ್ಟಾಗಿ ಉಪವಾಸವನ್ನು ನಾವು ಮಾಡಬೇಕಾಗ್ತದೆ. ಅಂದರೆ ನೀವು ರವಿವಾರ ದಿವಸ ಏಕಾದಶಿ ಮಾಡ್ತೀರಾ ಅಂದರೆ ಅದರ ಹಿಂದಿನ ದಿವಸ ಶನಿವಾರ ದಿವಸ ರಾತ್ರಿ ಊಟವನ್ನು ಬಿಡಬೇಕಾಗ್ತದೆ. ಅಂದರೆ ಇದು ಕಟ್ಟುನಿಟ್ಟಾದ ಉಪವಾಸ ಆಗಿರ್ತದೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಮೆಡಿಸಿನ್ ತೊಗೋತಾ ಇದ್ರಿ, ಅಷ್ಟು ಆರೋಗ್ಯ ಸುಧಾರಣೆ ಇಲ್ಲ ಅಂದರೆ ಒಂದು ಹೊತ್ತು ಊಟ ಮಾಡಿ ಒಂದು ಹೊತ್ತು ಕೂಡ ಬಿಡ್ಬೋದು. ಹಾಲು ಹಣ್ಣನ್ನು ನೀವು ತಿನ್ಕೊಂಡು ಉಪವಾಸವನ್ನು ನೀವು ಮಾಡ್ಬೋದು. ಹಣ್ಣು ಹಾಲು ತಿನ್ನಲು ಭಾಗಶಃ ಉಪವಾಸ ಅಂದರೆ ತೊಡ್ಕೋಬೇಕು. ನೀವು ಪೂರ್ಣ ಉಪವಾಸ ಮಾಡ್ತೀರಿ ಅಂದರೂ ಕೂಡ ನಡೀತದೆ. ಇನ್ನು ಧರ್ಮ ಗ್ರಂಥವನ್ನು ಓದುವಿಕೆ. ಪವಿತ್ರ ಗ್ರಂಥಗಳಿಂದ ಪುತ್ರದ ಏಕಾದಶಿಯ ಮಹತ್ವ ಮತ್ತು ಕಥೆಗಳನ್ನು ಓದಿ ಅಥವಾ ನೀವು ಕೇಳ್ರಿ ಅಂತಲೂ ಕೂಡ ಹೇಳ್ತೀನಿ. ನಿಮ್ಗೆ ಓದ್ಲಿಕ್ಕೆ ಆಗಲಿಲ್ಲ ಅಂದರೆ ಆಡಿಯೋ ಮೂಲಕ ನೀವು ಕೇಳ್ಕೋಬೋದು. ಅದರ ಕಥೆಯನ್ನು ಕೂಡ ನಾನು ಹೇಳ್ತೀನಿ, ಅದನ್ನು ಕೂಡ ಕೇಳ್ರಿ ಆ ದಿವಸ ರವಿವಾರ ದಿವಸ. ಈ ಬೆಳಿಗ್ಗೆ ಪೂಜೆ ಆದ ನಂತರ ಸಾಯಂಕಾಲ ಪೂಜೆ, ಸಾಯಂಕಾಲ ಆರತಿ ಮತ್ತು ಭಜನೆಗಳಂತಹ ಈ ನೀವು ಮನೆಯಲ್ಲಿ ಮಾಡ್ಕೋಬೋದು ಅಥವಾ ದೇವಸ್ಥಾನಕ್ಕೆ ಹೋಗಿ ಭೇಟಿ ಆದರೂ ಕೂಡ ನಡೀತದೆ. ವಿಷ್ಣು ದೇವಸ್ಥಾನ, ಶಿವಾಲಯ ದೇವಸ್ಥಾನ, ನಿಮ್ಮ ಮನೆ ಹತ್ತಿರ ಯಾವ ದೇವಸ್ಥಾನ ಅದನೋ ಆ ದೇವಸ್ಥಾನಕ್ಕೆ ಹೋಗಿ ನೀವು ದೇವರ ದರ್ಶನವನ್ನು ಪಡ್ಕೊಂಡು ಬರಬೇಕು. ದೈವಿಕ ವಾತಾವರಣ ಸೃಷ್ಟಿಸಲು ದೀಪಗಳು, ಧೂಪಗಳನ್ನು ನೀವು ಸಾಯಂಕಾಲ ಹೊತ್ತು ಕೂಡ ಬೆಳಗಬೇಕಾಗ್ತದೆ. ಇನ್ನು ವ್ರತಕಥಾ, ಪುತ್ರದ ಏಕಾದಶಿ ವ್ರತಕಥವನ್ನು ಪಠಿಸಿ ಇದು ದಿನಕ್ಕೆ ಸಂಬಂಧಿಸಿದಂತಹ ಕಥೆಗಳನ್ನು ಕೂಡ ನಿರೂಪಿಸ್ತದೆ. ಪ್ರಾರ್ಥನೆಗಳು, ಮಂತ್ರಗಳು, ಮಕ್ಕಳ ನಿಮ್ಮ ಆಸೆಗಳನ್ನು ವ್ಯಕ್ತಪಡಿಸುತ್ತಾ ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದಂತಹ ಒಂದು ನಿರ್ದಿಷ್ಟ ಪ್ರಾರ್ಥನೆ ಮಂತ್ರಗಳನ್ನು ಪಠಿಸ್ರಿ. ನೀವು ವಿಷ್ಣು ಸಹಸ್ರನಾಮವನ್ನೇ ಪಠಿಸ್ರಿ ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ವಿಶೇಷವಾದ ಅಡುಗೆ ನೈವೇದ್ಯವನ್ನು ಮಾಡಿ ದೇವರಿಗೆ ಅರ್ಪಿಸಬೇಕು. ಆ ವಿಷ್ಣುವಿಗೆ ಯಾವುದಾದ್ರೂ ಒಂದು ಸಿಹಿ ಅಡುಗೆ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ಅಡುಗೆಯನ್ನು ಮಾಡಿ ನೈವೇದ್ಯವನ್ನು ತೋರಿಸ್ರಿ ಅಂತ ಹೇಳ್ತಾ, ಈ ಪುಷ್ಯಪುತ್ರದ ಏಕಾದಶಿ ಉಪವಾಸದ ಕಥೆಯಲ್ಲಿ ಏನದ ಅಂದರೆ ಪೌಷಪುತ್ರದ ಏಕಾದಶಿ ಉಪವಾಸವು ಹಿಂದೂ ಪುರಾಣಗಳಿಂದ ಬಲವಾದ ನಿರೂಪಣೆಯೊಂದಿಗೆ ಸಂಬಂಧಿಸಿದೆ. ದಂತಕಥೆಯ ಪ್ರಕಾರ ಭದ್ರಾವತಿ ನಗರವನ್ನು ಆಳುತ್ತಿದ್ದ ಸುಕೇತುಮನ ಎಂಬ ಪರಾಕ್ರಮಿ ಮತ್ತು ದಯಾಪರ ರಾಜನು ಆಗಿರ್ತಾನೆ. ಅವನ ಸದ್ಗುಣ ಆಳ್ವಿಕೆಯ ಹೊರತಾಗಿಯೂ ರಾಜನು ಆಳವಾದ
ದುಃಖವನ್ನು ಎದುರಿಸಿದನು. ಅವನ ಸಿಂಹಾಸನ ಅನುವಂಶಿಯಾಗಿ ಪಡಿಬೇಕು ಅಂತ ಹೇಳಿ ಅವನಿಗೆ ಉತ್ತರಾಧಿಕಾರಿಗಳಿಲ್ಲ. ಉತ್ತರಾಧಿಕಾರಿಯ ಅನುಪಸ್ಥಿತಿಯಿಂದ ದುಃಖಿತನಾದ ರಾಜ ಸುಕೇತುಮಾನ್ ಮಾರ್ಗದರ್ಶನಕ್ಕಾಗಿ ವಸಿಷ್ಠ ಋಷಿಯನ್ನು ಸಂಪರ್ಕಿಸಿದನು. ತನ್ನ ಬುದ್ಧಿವಂತಿಕೆಯಿಂದ ಹೆಸರುವಾಸಿಯಾದ ವಸಿಷ್ಠ ಋಷಿಯು ರಾಜನಿಗೆ ಈ ಏಕಾದಶಿಯ ಉಪವಾಸವನ್ನು ಅತ್ಯಂತ ಭಕ್ತಿಯಿಂದ ಆಚರಣೆ ಮಾಡಲೇಬೇಕು ಅಂತ ಹೇಳಿ ಸಲಹೆಯನ್ನು ನೀಡ್ತಾರೆ. ಈ ಉಪವಾಸ ವ್ರತವನ್ನು ಆಚರಿಸುವುದರಿಂದ ಯೋಗ ಉತ್ತರಾಧಿಕಾರಿಗಾಗಿ ರಾಜನ ಪುನಃ ಪೂರಕ ಬಯಕೆಯನ್ನು ಪೂರೈಸಬಹುದು ಎಂದು ಋಷಿಯನ್ನು ಅವರಿಗೆ ವಿವರಿಸ್ತಾರೆ. ಈ ಋಷಿಗಳ ಸೂಚನೆಗಳನ್ನು ಅನುಸರಿಸಿ ರಾಜ ಸುಕೇತುಮಾನ್ ಎಂಬುವನು ಪೌಷ್ಯಪುತ್ರದ ಏಕಾದಶಿ ಉಪವಾಸವನ್ನು ಪ್ರಾಮಾಣಿಕ ಮತ್ತು ಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾರೆ. ಅವರು ದಿನವಿಡೀ ಆಹಾರ ಮತ್ತು ನೀರನ್ನು ಸೇವಿಸುವುದನ್ನು ತ್ಯಜಿಸ್ತಾರೆ ಮತ್ತು ಭಗವಾನ್ ವಿಷ್ಣುವಿಗೆ ಸಮರ್ಪಿತವಾದ ಪ್ರಾರ್ಥನೆ ಮತ್ತು ಧ್ಯಾನದಲ್ಲಿ ತೊಡಗುತ್ತಾರೆ. ರಾಜನ ಅಚಲ ಭಕ್ತಿಯಿಂದ ಸಂತುಷ್ಟನಾದ ವಿಷ್ಣುವು ಅವರ ಮುಂದೆ ಕಾಣಿಸಿಕೊಂಡು ದೈವಿಕ ಫಲಗಳನ್ನು ನೀಡ್ತಾರೆ. ರಾಜನಿಗೆ ಒಂದು ಹಣ್ಣನ್ನು ತನ್ನ ರಾಣಿಗೆ ತಿನ್ನುವಂತೆ ಸೂಚನೆಯನ್ನು ಕೊಡ್ತಾರೆ. ನಂತರ ಅವರು ಗರ್ಭಧರಿಸಿ ಉದಾತ್ತ ಮಗನನ್ನು ಹೆರುತ್ತಾರೆ ಅಂತಲೇ ಹೇಳ್ಬೋದು. ದೈವಿಕ ಭವಿಷ್ಯವಾಣಿಯ ಪ್ರಕಾರ ರಾಣಿ ಶೈಬ್ಯರ ಹಣ್ಣನ್ನು ಸೇವಿಸ್ತಾರೆ ಮತ್ತು ಸದ್ಗುಣಶೀಲ ಮತ್ತು ಸಮರ್ಥ ಮಗನಿಗೆ ಜನ್ಮವನ್ನು ನೀಡ್ತಾಳೆ. ಮತ್ತು ಅಂತಿಮವಾಗಿ ರಾಜ ಸುಕೇತುಮಾನ್ ಉತ್ತರಾಧಿಕಾರಿ ಆದಳು. ಹೀಗೆ ಪೌಷ್ಯಪುತ್ರದ ಏಕಾದಶಿ ಉಪವಾಸವು ಸಂತತಿಯ ಬಯಕೆಯನ್ನು ಪೂರೈಸುವ ಶಕ್ತಿ ಮತ್ತು ರಾಜವಂಶದ ನಿರಂತರತೆಗೆ ಹೆಸರುವಾಸಿಯಾಗಿದೆ ಅಂತಲೇ ಹೇಳ್ಬೋದು. ಇಂದು ಈ ಉಪವಾಸವನ್ನು ಆಚರಿಸುವ ಎಲ್ಲ ಭಕ್ತರು ತಮ್ಮ ಪ್ರಾಮಾಣಿಕ ಪ್ರಾರ್ಥನೆ ಮತ್ತು ತಪಸ್ಸಿಗೆ ಮಕ್ಕಳ ವರದಾನಕ್ಕಾಗಿ ಭಗವಾನ್ ವಿಷ್ಣುವಿನ ಆಶೀರ್ವಾದದೊಂದಿಗೆ ಪ್ರತಿಫಲವನ್ನು ನೀಡ್ತಾರೆ ಅನ್ನುವಂತಹ ನಂಬಿಕೆ ಕೂಡ ಅದಕ್ಕಾಗಿ ನೀವು ರವಿವಾರ ಯಾರಿಗೆ ನೀವು ಮಕ್ಕಳನ್ನು ಬಯಸ್ತೀರೋ ಅವರು ಈ ಏಕಾದಶಿ ಅದರ ಹೆಸರೇ ಹೇಳೋ ಹಾಗೆ ಪುತ್ರದ ಏಕಾದಶಿ ಅಂದರೆ ಮಕ್ಕಳನ್ನು ಕರುಣಿಸುವುದೇ ಇದರ ಅರ್ಥ ಆಗಿರೋದ್ರಿಂದ ಯಾರೂ ಕೂಡ ಇದನ್ನು ತಪ್ಪಿಸ್ಬೇಡ್ರಿ. ವಿಶೇಷವಾಗಿ ಏನೂ ಇಲ್ಲಂದ್ರೆ ಭಕ್ತಿಯಿಂದ ಮನಸ್ಸಿನಿಂದ ಪೂಜೆ ಮಾಡಿದ್ರೂ ಕೂಡ ಆ ದೇವರಿಗೆ ಸಲ್ತದ ಅಂತ ಹೇಳ್ತಾ ಮತ್ತು ಇನ್ನಷ್ಟು ಮಾಹಿತಿ ಏನಾದರೂ ಇದ್ದರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಪುತ್ರದ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.